ಇವತ್ತಿನ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಗೋಸ್ಕರ 3 ಟಾಪಿಕ್ಸ್ ಗಳನ್ನ ನಾನು ತಗೊಂಡ್ ಬಂದಿದ್ದೀನಿ. ಮೊದಲನೇದಾಗಿ ಬಜೆಟ್ 2025 ಹಾಗೂ 26 ಗವರ್ನಮೆಂಟ್ ಗ್ರೋತ್ ಮತ್ತೆ ಫಿಸ್ಕಲ್ ಡಿಸಿಪ್ಲಿನ್ ಅಂದ್ರೆ ಹಣಕಾಸು ಜವಾಬ್ದಾರಿನ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಇದಾದ್ಮೇಲೆ ಬಜಾಜ್ ಫೈನಾನ್ಸ್ ಈಗ ಕಷ್ಟದಲ್ಲಿದೆಯಾ, ಗ್ರೋತ್ ಒಂದ್ ಕಡೆ ಕಮ್ಮಿ ಆಗ್ತಿದೆ, ಇನ್ನೊಂದ್ ಕಡೆ ಪ್ರಾಫಿಟ್ಸ್ ಕೂಡ ಕಮ್ಮಿ ಆಗ್ತಿದ್ಯಾ. ಇದಾದ್ಮೇಲೆ ಟಾಟಾ ವರ್ಸಸ್ ಮಾರುತಿ, ಇಂಡಿಯನ್ ಆಟೋ ಮಾರ್ಕೆಟ್ ನಲ್ಲಿ ಯಾರು ಮುಂದೆ ಇರ್ತಾರೆ ಅಂತ ನಾವು ಡಿಸ್ಕಸ್ ಮಾಡೋಣ. ನಿಮ್ಮೆಲ್ಲರಿಗೂ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಎಪಿಸೋಡ್ಗೆ ಸ್ವಾಗತ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ವಿಚಾರಗಳನ್ನ ನಾನು ನಿಮಗೆ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ತೀನಿ. ಇವತ್ತು ಜನವರಿ 31 ಫ್ರೈಡೆ. ನಾನು ನಿಮ್ಮ ಹೋಸ್ಟ್ ಚಂದನಾ ಗೌಡ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವಿಷಯ ನೆನಪಿರ್ಲಿ, ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಬಜೆಟ್ 2025 ಹಾಗೂ 26 ನಾವು ಏನ್ ನೋಡೋಕೆ ಕಾಯ್ತಿದೀವಿ. ನಾಳೆ ಬಜೆಟ್ ಬರ್ತಿದೆ. ಇದು ಒಂದು ಇಂಟ್ರೆಸ್ಟಿಂಗ್ ಟೈಮ್ ಅಂತಾನೆ ಹೇಳ್ಬೋದು. ಗ್ಲೋಬಲ್ ಎಕನಾಮಿ ಕಷ್ಟದಲ್ಲಿದೆ. ತುಂಬಾ ಕಡೆ ಗ್ರೋತ್ ಕೂಡ ಕಮ್ಮಿ ಆಗ್ತಿದೆ. ಮತ್ತೆ ಚೈನಾ ಕೂಡ ತನ್ನ ಮೊಮೆಂಟಮ್ ನ ವಾಪಸ್ ತಗೊಂಬರೋದಕ್ಕೆ ಕಷ್ಟಪಡ್ತಿದೆ. ಇವೆಲ್ಲರ ನಡುವೆ ಇಂಡಿಯಾ ಮಾತ್ರ ಚೆನ್ನಾಗಿ ನಡೀತಿದೆ ಅಂತ ಹೇಳ್ಬೋದು. FY25 ನಲ್ಲಿ ನಮ್ಮ GDP 6.8% ಗೆ ಬೆಳೆಯಬಹುದು. ಮತ್ತೆ ನಾವು ಜಗತ್ನಲ್ಲೇ ಬೇಗ ಬೆಳಿತಿರೋ ಎಕನಾಮಿ ಕೂಡ ಆಗ್ತಿದೀವಿ. ಆದ್ರೆ ಇದನ್ನ ಒಳಗಡೆಯಿಂದ ನಾವು ನೋಡಿದ್ವಿ ಅಂತಂದ್ರೆ ತುಂಬಾ ಕಷ್ಟ ಇದೆ. ನೋಡಿ, ಫಾರಿನ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಕಳೆದ ಕೆಲವು ವರ್ಷಗಳಿಂದ FDI ಇನ್ಫ್ಲೋಸ್ ಕಮ್ಮಿ ಆಗ್ತಿದೆ. ಇನ್ನೊಂದ್ ಕಡೆ ಕನ್ಸಪ್ಷನ್, ಅದರಲ್ಲೂ ಅರ್ಬನ್ ಇಂಡಿಯಾದಲ್ಲಿ ಕಮ್ಮಿ ಆಗಿದೆ ಅಂತಾನೆ ನಾವು ಹೇಳ್ಬೋದು. ಟ್ರೇಡ್ ರಿಲೇಷನ್ಸ್ ಬೇಗ ಕಮ್ಮಿ ಆಗ್ತಿರೋದ್ರ ಜೊತೆಗೆ ಫಾರಿನ್ ಮಾರ್ಕೆಟ್ಸ್ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿಲ್ಲ. ಇಂಡಿಯಾ ಡಿಪೆಂಡ್ ಮಾಡೋದಕ್ಕೆ ಬೇರೆ ಗ್ರೋತ್ ಇಂಜಿನ್ಸ್ ಕೂಡ ಇಲ್ಲ. ಈ ಕಷ್ಟದ ಸಿಚುವೇಶನ್ ನಲ್ಲಿ ಹೇಗೆ ಪಾರಾಗಬೇಕು ಅನ್ನೋದು 2025 ಹಾಗೂ 2026 ಬಜೆಟ್ ನಲ್ಲಿರುವಂತಹ ಚಾಲೆಂಜ್ ಅಂತಾನೆ ಹೇಳ್ಬೋದು. ನಾವು ನಾಳೆ 5 ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನೋಡ್ತಿದೀವಿ. ಟ್ಯಾಕ್ಸ್ ರಿಕ್ವೈರ್ಮೆಂಟ್ಸ್ ನಲ್ಲಿ ಚೇಂಜಸ್ ಏನಾದ್ರೂ ಇರತ್ತಾ? ನಮ್ಮ ಇನ್ಕಮ್ ಟ್ಯಾಕ್ಸ್ ಲಾಸ್ ನ ಚೇಂಜ್ ಮಾಡೋದು ತುಂಬಾನೇ ಮುಖ್ಯ ಅಲ್ವಾ? ನೋಡಿ, ಗವರ್ನಮೆಂಟ್ ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಫೈನಾನ್ಸ್ ಮಿನಿಸ್ಟರ್ ಜನರಿಗೆ ಸಿಂಪಲ್ ಟ್ಯಾಕ್ಸ್ ಸ್ಟ್ರಕ್ಚರ್ ಗೆ ಬರೋದಕ್ಕೆ ಹೇಳ್ತಿದ್ದಾರೆ. ಅದು ಕೂಡ ನ್ಯೂ ಟ್ಯಾಕ್ಸ್ ರೆಜಿಮ್ ಇಂದ. ಮತ್ತೆ ಅವರು ಒಂದು ನ್ಯೂ ಡೈರೆಕ್ಟ್ ಟ್ಯಾಕ್ಸ್ ಕೋಡ್ ಬಗ್ಗೆನೂ ಕೂಡ ಮಾತಾಡ್ತಿದ್ದಾರೆ. ಇದರಿಂದ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಈಸಿ ಕೂಡ ಆಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಳ್ತಿದ್ದಾರೆ. ಇನ್ನೊಂದು ವಿಷಯ ಏನಂದ್ರೆ, ನಮ್ಮ ಗವರ್ನಮೆಂಟ್ ತುಂಬಾ ಟ್ಯಾಕ್ಸ್ ತಗೊಳ್ತಿದೆ. ಇಂಡಿಯಾದ ಟ್ಯಾಕ್ಸ್ ಟು GDP ರೇಷಿಯೋನ ನೋಡಿದಾಗ 19% ಇದೆ. ಇದು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಜಾಸ್ತಿ. ಹಾಗೇನೆ ಜಾಸ್ತಿ ಬೆಳೆಯೋ ದೇಶಗಳಲ್ಲಿ ಟ್ಯಾಕ್ಸ್ ರೇಟ್ಸ್ ತುಂಬಾ ಕಮ್ಮಿ ಇರುತ್ತೆ. ಎಕನಾಮಿಸ್ಟ್ ಸುರ್ಜಿತ್ ಬಲ್ಲಾ ಹೇಳೋ ಪ್ರಕಾರ ಈಸ್ಟ್ ಏಷ್ಯಾದಲ್ಲಿ ಟ್ಯಾಕ್ಸ್ ಟು GDP ರೇಷಿಯೋ 14.5% ಇದೆ. ಈ ಟ್ಯಾಕ್ಸ್ ನಲ್ಲಿ ಜಾಸ್ತಿ ಜನ ಪೇ ಮಾಡೋದು. The tax to GDP ratio in East Asia as a whole is around 14.5%. We are 19%. ನೋಡಿ, ಇದನ್ನ ನಾವು ಪರ್ಸನಲ್ ಟ್ಯಾಕ್ಸಸ್ ಅಂತ ಕರಿತೀವಿ. ಕಂಪನಿಗಳು ಕಟ್ಟೋ ಟ್ಯಾಕ್ಸ್ ಗಿಂತಾನೆ ಜಾಸ್ತಿ ಇದೆ. ಇನ್ನು ಟ್ಯಾಕ್ಸ್ ಏನಾದ್ರೂ ಕಮ್ಮಿ ಮಾಡಿದ್ರೆ ಜನರ ಹತ್ರ ಜಾಸ್ತಿ ದುಡ್ಡು ಉಳಿಯತ್ತೆ ಅಲ್ವಾ? ಆಗ ಕನ್ಸಪ್ಷನ್ ಕೂಡ ಇಂಪ್ರೂವ್ ಆಗತ್ತೆ. SBI ರಿಸರ್ಚ್ ಪ್ರಕಾರ ಒಂದು ರಿಪೋರ್ಟ್ ನಲ್ಲಿ ಈ 2 ವಿಷಯಗಳನ್ನ ಕಂಬೈನ್ ಮಾಡೋದಕ್ಕೆ ಹೇಳಿದ್ದಾರೆ. ಎಲ್ಲರೂ ಕೂಡ ನ್ಯೂ ಟ್ಯಾಕ್ಸ್ ರೆಜಿಮ್ಗೆ ಶಿಫ್ಟ್ ಆಗಬೇಕು. ಮತ್ತೆ ಟ್ಯಾಕ್ಸ್ ರೇಟ್ಸ್ ಕೂಡ ಕಮ್ಮಿ ಮಾಡಬೇಕು. 10 ರಿಂದ 15 ಲಕ್ಷ ತನಕ ಅರ್ನ್ ಮಾಡೋರ್ಗೆ ಟ್ಯಾಕ್ಸ್ ರೇಟ್ ಏನಿರುತ್ತೆ ಅಲ್ವಾ, ಅದನ್ನ 15% ಗೆ ಕಮ್ಮಿ ಮಾಡಬಹುದು. ಮತ್ತೆ ಪೀಕ್ ಟ್ಯಾಕ್ಸ್ ರೇಟ್ ಅಂತ ಏನ್ ಹೇಳ್ತೀವಿ, ಇದು 30% ಇಂದ 25% ಗೆ ಕಮ್ಮಿ ಮಾಡಬಹುದು ಕೂಡ. ಇನ್ನು NPS ಮತ್ತೆ ಮೆಡಿಕಲ್ ಇನ್ಶೂರೆನ್ಸ್ ತರ ಇಂಪಾರ್ಟೆನ್ಸ್ ವಿಷಯಗಳನ್ನ ಬಿಟ್ಟು ಬೇರೆ ಎಲ್ಲ ಎಕ್ಸಂಪ್ಷನ್ಸ್ ನ ಕೂಡ ತೆಗೆದು ಹಾಕಬಹುದು. ಇದರಿಂದ ಸರ್ಕಾರಕ್ಕೆ 50,000 ಕೋಟಿಯಿಂದ 1.2 lakhs crore ರೂಪಾಯಿ ಲಾಸ್ ಆಗ್ಬೋದು. ಆದ್ರೆ ಇಲ್ಲಿ ನೋಡುವಂತಹ ಕನ್ಸಪ್ಷನ್ ಏನಿದೆ ಅಲ್ವಾ, ಇದು ಖಂಡಿತವಾಗ್ಲೂ ಜಾಸ್ತಿ. ಆದ್ರೆ ಅದು ತುಂಬಾ ಕೂಡ ಹೆಲ್ಪ್ ಆಗ್ಬೋದು. ಇಲ್ಲಿ ನೋಡ್ತಿರೋಂಥ ಇನ್ವೆಸ್ಟ್ಮೆಂಟ್ ಔಟ್ಫ್ಲೋನ ಹೇಗೆ ರಿವರ್ಸ್ ಮಾಡ್ಬೋದು? ನೋಡಿ, ಕಳೆದ ಕೆಲವು ವರ್ಷಗಳಿಂದ ಇಂಡಿಯಾದಲ್ಲಿ ಫಾರಿನ್ ಇನ್ವೆಸ್ಟ್ಮೆಂಟ್ ಕಮ್ಮಿ ಆಗ್ತಿದೆ. ಹಾಗೇನೆ ಸುರ್ಜಿತ್ ಬಲ್ಲಾ ಹೇಳೋ ಪ್ರಕಾರ 2014 ನಲ್ಲಿ ಈ ಒಂದು FDI ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ನಮ್ಮ ಎಕನಾಮಿನಲ್ಲಿ 2.5% ಇತ್ತು. ಈಗ ಅದು 0.8% ಗೆ ಇಳಿದಿದೆ. The last 5 years, or let's say when 2014, when the new government came into being, the FDI as a percent of GDP in India was something like 2.5%. which was one of the highest in the world. Today, or last year, it went down to 0.8%. 0.8. The last time India had such a low FDI to GDP ratio was in the mid-1990s. ಇದು ನಮ್ಮ ಎಕನಾಮಿಗೆ ಒಂದು ಪ್ರಾಬ್ಲಮ್. ಯಾಕೆ ಅಂತಂದ್ರೆ ದೇಶದಲ್ಲಿರೋ ದುಡ್ಡು ಅಷ್ಟೊಂದು ಸಾಕಾಗೋದಿಲ್ಲ ಅಲ್ವಾ? ನಾವು ಬೇಗ ಬೆಳಿಬೇಕು ಅಂತಂದ್ರೆ ಫಾರಿನ್ ಇನ್ವೆಸ್ಟ್ಮೆಂಟ್ ತುಂಬಾನೇ ಮುಖ್ಯ.
ಇದ್ರ ಬಗ್ಗೆ ನಾವು ಹಿಂದೆನೂ ಕೂಡ ಮಾತಾಡಿದೀವಿ. ಗ್ಲೋಬಲ್ ಟ್ರೆಂಡ್ಸ್ ಜೊತೆ ಇಂಡಿಯಾ ಬಿಸ್ನೆಸ್ಗೆ ಸರಿಯಾಗಿ ಇರಲಿಲ್ಲ ಅಂತ. ಹಾಗೆ ಪಾಲಿಸೀಸ್ ಪದೇ ಪದೇ ಚೇಂಜ್ ಆಗ್ತಿತ್ತು. 2015ರಲ್ಲಿ ನಾವು ನೋಡಿದಾಗ ಒಂದು ದೊಡ್ಡ ಪಾಲಿಸಿ ಚೇಂಜ್ ಆಗಿತ್ತು. ಬೇಸಿಕ್ಲಿ ಇಂಡಿಯಾ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಟ್ರೀಟಿಸ್ನ ಸ್ಟಾಪ್ ಮಾಡಿತ್ತು. ಇದರಿಂದ ಫಾರಿನ್ ಇನ್ವೆಸ್ಟರ್ಸ್ಗೆ ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಅಂತ ಏನ್ ಕರಿತೀವಿ, ಇದಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ. ಅವರು ಇಂಡಿಯನ್ ಕೋರ್ಟ್ಸ್ನಲ್ಲೇ ಪ್ರಾಬ್ಲಮ್ಸ್ನ ಸರಿ ಮಾಡ್ಕೊಳ್ಬೇಕಿತ್ತು. ಇದು ನೋಡೋಕೆ ಒಳ್ಳೆ ತರ ಅನ್ಸಿದ್ರು ಕೂಡ ಜನರಿಗೆ ನ್ಯಾಯ ಸಿಗೋದು ಕಷ್ಟ ಆಗ್ತಿತ್ತು. ಯಾಕೆ ಅಂದ್ರೆ ಇಂಡಿಯನ್ ಬಿಸ್ನೆಸ್ ಕೂಡ ಇಂಡಿಯನ್ ಕೋರ್ಟ್ಸ್ ನ ಅವಾಯ್ಡ್ ಮಾಡ್ತಾರೆ. ನಿಮ್ಮೆಲ್ರಿಗೂ ಗೊತ್ತೇ ಇದೆ ಯಾಕೆ ಅಂದ್ರೆ ಅಲ್ಲಿ ಡಿಲೇಸ್ ಮತ್ತೆ ಸರಿಯಾಗಿ ವರ್ಕ್ ಆಗೋದೇ ಇಲ್ಲ. ಈ ಬಜೆಟ್ ನಲ್ಲಿ ಫಾರಿನ್ ಇನ್ವೆಸ್ಟರ್ಸ್ ಗಾಗಿ ಒಂದು ರೆಡ್ ಕಾರ್ಪೆಟ್ ನ ರೆಡಿ ಮಾಡಬಹುದು. ಇದು BITs ಅಂತ ಏನ್ ಕರಿತೀವಿ, ಇದರ ಒಂದು ರಿಸ್ಟೇಟ್ ಮಾಡೋದ್ರಿಂದ ಆಗ್ಬೋದು ಅಂತ ಎಲ್ಲರೂ ಅನ್ಕೊಳ್ತಿದ್ದಾರೆ. ಹಾಗೇನೆ ಇನ್ವೆಸ್ಟ್ಮೆಂಟ್ ರೆಗ್ಯುಲೇಷನ್ಸ್ ನ ಸಿಂಪಲ್ ಮಾಡೋದ್ರಿಂದನೂ ಕೂಡ ಇದಾಗಬಹುದು. ಅಥವಾ FDI ಪಾಲಿಸಿ ಅನೌನ್ಸ್ಮೆಂಟ್ಸ್ ಇಂದನೂ ಕೂಡ ಇದು ಸಿಂಪಲ್ ಆಗ್ಬೋದು ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಹಾಗೇನೆ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ನ ಜಾಸ್ತಿ ಮಾಡೋದಕ್ಕೆ ನಾವು ಏನೇನೆಲ್ಲ ಮಾಡಬೇಕು ನೋಡಿ. ಗ್ಲೋಬಲ್ ಎಕನಾಮಿ ಡೌನ್ ಇದ್ರೂ ಕೂಡ ಫಾರಿನ್ ಮಾರ್ಕೆಟ್ಸ್ ಇಂಡಿಯಾಗೆ ತುಂಬಾ ಇಂಪಾರ್ಟೆಂಟ್. ವಿಯೆಟ್ನಾಂ ತರ ದೇಶಗಳು ಈ ಪರಿಸ್ಥಿತಿಯಲ್ಲೂ ಕೂಡ ಎಕ್ಸ್ಪೋರ್ಟ್ ಗ್ರೋತ್ ನಲ್ಲಿ ಜಾಸ್ತಿ ಆಗ್ತಿದೆ ನೋಡಿ. ವಿಯೆಟ್ನಾಂ ತನ್ನ ಎಕನಾಮಿನ ಆಪ್ಟಿಮೈಸ್ ಮಾಡೋದಕ್ಕೆ ಮತ್ತೆ ಕಾಂಪಿಟೇಟಿವ್ನೆಸ್ ನ ಜಾಸ್ತಿ ಮಾಡೋದಕ್ಕೆ ನೋಡ್ತಾ ಇದೆ. ಇಂಡಿಯಾ ಕಾಂಪಿಟೇಷನ್ ಅಲ್ಲಿ ಹಿಂದೆ ಇರಬಾರ್ದು ಅಲ್ವಾ ನೋಡಿ. ಇಂಡಿಯಾದಲ್ಲಿ ತುಂಬಾ ಪ್ರೊಟೆಕ್ಷನಿಸ್ಟ್ ಪಾಲಿಸೀಸ್ ಇವೆ. ಇದರಿಂದ ಗ್ಲೋಬಲ್ ಕಾಂಪಿಟೇಟಿವ್ನೆಸ್ ಅಂತ ಏನ್ ಕರಿತೀವಿ ಇದು ಕಮ್ಮಿ ಆಗುತ್ತೆ ಕೂಡ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ಗೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ಮತ್ತೆ ಇಂಟರ್ಮೀಡಿಯೇಟ್ ಕಾಂಪೊನೆಂಟ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದ್ರ ಮೇಲೆ ಜಾಸ್ತಿ ಇಂಪೋರ್ಟ್ ಡ್ಯೂಟೀಸ್ ನ ಹಾಕಿದ್ದಾರೆ. ಇದರಿಂದ ಕಾಸ್ಟ್ ಜಾಸ್ತಿಯಾಗಿ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ ಆಗಿ ಇರೋದಿಲ್ಲ. ಇನ್ನೊಂದು ಕಡೆ ತುಂಬಾ ರೆಗ್ಯುಲೇಟರಿ ಹರ್ಡಲ್ಸ್ ಇದಾವೆ. ಇದರಿಂದ ಇಂಡಿಯನ್ ಬಿಸ್ನೆಸಸ್ ಮತ್ತೆ ಬೇರೆ ಏಷ್ಯನ್ ಕಂಟ್ರೀಸ್ ತರ ಎಕ್ಸ್ಪೋರ್ಟ್ ರೆವಿನ್ಯೂ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ನಾವು ಪ್ರೊಡಕ್ಷನ್ ಲಿಂಕ್ಡ್ ಸ್ಕೀಮ್ಸ್ ಇಂದ ಮ್ಯಾನುಫ್ಯಾಕ್ಚರಿಂಗ್ ನ ಇಂಪ್ರೂವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ಕೆಲವು ಸೆಕ್ಟರ್ಸ್ ನ ಬಿಟ್ಟು ಬೇರೆ ಕಡೆ ಇದು ವರ್ಕ್ ಆಗ್ತಿಲ್ಲ. ಇಂಡಸ್ಟ್ರಿಯಲ್ ಪಾಲಿಸಿನ ಚೆನ್ನಾಗಿ ಮಾಡೋದು ಕಷ್ಟ ಮತ್ತೆ ಅದನ್ನ ಹಾಳು ಮಾಡೋದು ಕೂಡ ಸುಲಭ. ತುಂಬಾ ಇಂಡಸ್ಟ್ರೀಸ್ ನಲ್ಲಿ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ನ ಕಾಂಪಿಟೇಷನ್ ಇಂದ ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಅವರನ್ನ ಗ್ಲೋಬಲ್ ಮಾರ್ಕೆಟ್ಗೆ ತಗೊಂಡು ಬರೋದಕ್ಕೂ ಸಹ ಟ್ರೈ ಮಾಡ್ತಿಲ್ಲ. ಕೊರಿಯಾ ತರ ದೇಶಗಳು ಅವರ ಒಂದು ಇಂಡಸ್ಟ್ರಿಯಲ್ ಪಾಲಿಸೀಸ್ ನ ಎಕ್ಸ್ಪೋರ್ಟ್ ಜೊತೆ ಕನೆಕ್ಟ್ ಮಾಡ್ತಿದ್ದಾರೆ. ಹುಂಡಾಯ್ ಮತ್ತೆ ಸ್ಯಾಮ್ಸಂಗ್ ತರ ದೊಡ್ಡ ಕಂಪನೀಸ್ಗಳು ಸಹ ಈ ಕಂಟ್ರೀಸ್ ಅಲ್ಲಿ ಇದೆ. ಇನ್ನೊಂದು ಕಡೆ ಸರ್ಕಾರನೂ ಕೂಡ ಈ ತರ ಲೀಡ್ ಗ್ರೋತ್ ಗೆ ಪ್ಲಾನ್ ಮಾಡ್ತಿದ್ರೆ ಈ ತರ ಸ್ಟೆಪ್ಸ್ ಗಳು ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಈ ಬಜೆಟ್ ನಲ್ಲಿ ನಾವು ರೆಡ್ ಟೇಪ್ ನ ಕಮ್ಮಿ ಮಾಡೋದು ಮತ್ತೆ ಟ್ಯಾರಿಫ್ಸ್ ನಲ್ಲಿ ಚೇಂಜ್ ಮಾಡೋದು ಮತ್ತೆ ಒಳ್ಳೆ ಇಂಡಸ್ಟ್ರಿಯಲ್ ಪಾಲಿಸಿನ ನೋಡೋದಕ್ಕೆ ಕೂಡ ಇಷ್ಟಪಡ್ತಿದೀವಿ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನ ಜಾಸ್ತಿ ಮಾಡ್ತಾರ. ಮೋದಿ ಗವರ್ನಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗ್ರೋತ್ ಗೆ ಒಂದು ದೊಡ್ಡ ಟೂಲ್ ಅಂತಾನೆ ಹೇಳ್ಬೋದು. ಒಂದು ಶಾರ್ಟ್ ಟರ್ಮ್ ನಲ್ಲಿ ಇದು ಜನರಿಗೆ ಕೈಗೆ ದುಡ್ಡು ಕೊಡುತ್ತೆ ಮತ್ತೆ ಲಾಂಗ್ ಟರ್ಮ್ ನಲ್ಲಿ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಇಂಡಸ್ಟ್ರೀಸ್ ನ ಇನ್ನು ಕಾಂಪಿಟೇಟಿವ್ ಮಾಡುತ್ತೆ. ಕಳೆದ ವರ್ಷ ನಾವು 11.1 ಟ್ರಿಲಿಯನ್ ಕೆಪೆಕ್ಸ್ಗೆ ಬಡ್ಜೆಟ್ ಮಾಡಿದ್ವಿ. ಆದರೆ ನಾವು 9.7 ಟ್ರಿಲಿಯನ್ ಅಷ್ಟೇ ಖರ್ಚು ಮಾಡಿದ್ದೀವಿ. ಇನ್ನು 12% ಕಮ್ಮಿ ಖರ್ಚು ಮಾಡಿದ್ವಿ ಅಂತಲೂ ಕೂಡ ಹೇಳ್ಬೋದು. ಲೋಕಸಭಾ ಎಲೆಕ್ಷನ್ಸ್ ಆದ ತಕ್ಷಣ ಈ ತರ ಖರ್ಚು ಕಮ್ಮಿ ಆಯಿತು. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಮತ್ತೆ ಜಾಸ್ತಿ ಮಾಡಿದ್ರೆ ಅದು ಗ್ರೋತ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಬರೀ ಕನ್ಸಂಪ್ಷನ್ ಮಾತ್ರ ಜಾಸ್ತಿ ಮಾಡಲ್ಲ, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ಗೂ ಕೂಡ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸರ್ಕಾರ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ನ ಜಾಸ್ತಿ ಮಾಡೋದಕ್ಕೂ ಸಹ ಟ್ರೈ ಮಾಡಬಹುದು. ಉದಾಹರಣೆಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೆ ಸ್ಪೆಷಲ್ ಬಾಂಡ್ಸ್ ನ ಇಂಟ್ರೊಡ್ಯೂಸ್ ಮಾಡಬಹುದು. ಅದರಿಂದ ಪ್ರೈವೇಟ್ ಬಾರೋವರ್ಸ್ಗೆ ಮಾರ್ಕೆಟ್ ರೇಟ್ಸ್ಗಿಂತ ಕಮ್ಮಿ ಬೆಲೆಗೆ ಲೋನ್ ಕೂಡ ಸಿಗತ್ತೆ. ಫಿಸ್ಕಲ್ ಪ್ರುಡೆನ್ಸ್ ವರ್ಸಸ್ ಗ್ರೋತ್ ಫಿಲಿಪ್. ಮೋದಿ ಸರ್ಕಾರ ಏನಿದೆ ಅಲ್ವಾ, ಇದು ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಹಣಕಾಸಿನ ಕೊರತೆನ ಕಮ್ಮಿ ಮಾಡೋದಕ್ಕೆ ಫೋಕಸ್ ಮಾಡ್ತಿದೆ. ಒಂದ್ ಕಡೆ ನೋಡ್ತಿದೀವಿ ಅಂತಂದ್ರೆ ಇದು ಖಂಡಿತವಾಗ್ಲೂ ಒಳ್ಳೆ ವಿಷಯ. ಇದರಿಂದ ನಮ್ಮ ಎಕನಾಮಿ ಸ್ಟೇಬಲ್ ಆಗೋದ್ರ ಜೊತೆಗೆ ಸಾವರಿನ್ ಕ್ರೆಡಿಟ್ ರೇಟಿಂಗ್ ಅಂತ ಏನ್ ಕರಿತೀವಿ ಗೊತ್ತಾ, ಚೆನ್ನಾಗಿ ಕೂಡ ಆಗತ್ತೆ. ಆಮೇಲೆ ಸರ್ಕಾರಕ್ಕೆ ಲೋನ್ ತಗೊಳ್ಳೋದು ಕೂಡ ತುಂಬಾನೇ ಸುಲಭ ಅಂತ ಹೇಳ್ಬೋದು. ಈ ಸಲ ಕೂಡ ಫಿಸ್ಕಲ್ ಪ್ರುಡೆನ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಖಂಡಿತವಾಗ್ಲೂ ಕೊಡಬಹುದು. ಇಂಡಿಯಾದ ಫಿಸ್ಕಲ್ ಡೆಫಿಸಿಟ್ FY26 ನಲ್ಲಿ ಈ GDP ಯಲ್ಲಿ ನಾವು ನೋಡಿದಾಗ 4.5% ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದೇ FY25 ನಲ್ಲಿ ಇದು 4.9% ಅಲ್ಲಿ ಇತ್ತು. ಇದು ಒಂದು ಗುಡ್ ಸೈನ್. ಆದ್ರೆ ದೊಡ್ಡ ಖರ್ಚು ಮಾಡೋಕೆ ಖಂಡಿತವಾಗ್ಲೂ ಆಗಲ್ಲ. ಈಗ ಗ್ರೋತ್ ಕಮ್ಮಿಯಾಗಿ ಕನ್ಸಂಪ್ಷನ್ ಬೀಳ್ತಿರೋ ಟೈಮ್ ನಲ್ಲಿ ಜಾಸ್ತಿ ಖರ್ಚು ಮಾಡೋದು ಇಂಡಿಯಾಗೆ ಒಂದು ದಾರಿ ಆಗ್ಬೋದು. ಇನ್ನು ಸರ್ಕಾರ ಇದನ್ನ ಕಂಟಿನ್ಯೂ ಮಾಡುತ್ತಾ ಅಥವಾ ಗ್ರೋತ್ ನ ಸಪೋರ್ಟ್ ಮಾಡುತ್ತಾ ಅಂತ ನಾವು ಕಾದು ನೋಡಬೇಕು. RBI ಗವರ್ನಮೆಂಟ್ಗೆ ಏನಿಲ್ಲ ಅಂದ್ರೂ ಕೂಡ 2024 ನಲ್ಲಿ 2 ಲಕ್ಷ ಕೋಟಿ ಡಿವಿಡೆಂಡ್ ಅನ್ನ ಕೊಟ್ಟಿರೋದ್ರಿಂದ ಸರ್ಕಾರಕ್ಕೆ ಖರ್ಚು ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ದುಡ್ಡು ಸಿಗತ್ತೆ.
ಈಗ ಈ ಸ್ಟೋರಿನಲ್ಲಿ ಬಜಾಜ್ ಫೈನಾನ್ಸ್ ನ ಒಳ್ಳೆ ದಿನಗಳು ಮುಗಿತಾ ಅಂತ ನಾವು ತಿಳ್ಕೊಳ್ತಿದ್ದೀವಿ. ನೋಡಿ, ದೇಶದ ಅತಿ ದೊಡ್ಡ ನಾನ್ ಬ್ಯಾಂಕಿಂಗ್ ಲೆಂಡರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡಿದಾಗ ನಾವು ಅದ್ರ ಬಗ್ಗೆ ಗಮನ ಕೊಡಲೇಬೇಕು. ಬಜಾಜ್ ಫೈನಾನ್ಸ್ ರೀಸೆಂಟ್ ಆಗಿ ನಂಬರ್ಸ್ ನ ರಿಲೀಸ್ ಮಾಡಿದಾಗ ನಾವು ಅದೇ ರೀತಿ ಮಾಡಿದ್ವಿ. ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಕೆಲವು ದಿನದ ಹಿಂದೆ ಒಂದು ಸ್ಟೋರಿನೂ ಕೂಡ ಮಾಡಿದ್ವಿ. ಅದು ಪಾರ್ಟ್ 2 ತರ ಇರುತ್ತೆ. ಮೊದಲು ನಾವು ನೋಡ್ತಿದೀವಿ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಎಲ್ಲಾ ಕಡೆ ಗ್ರೋತ್ ಚೆನ್ನಾಗಿ ಆಗ್ತಿದೆ. ಬಜಾಜ್ ಫೈನಾನ್ಸ್ ನ ಟೋಟಲ್ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ AUM ಅಂದ್ರೆ ಅವ್ರು ಕೊಟ್ಟಿರೋ ಎಲ್ಲಾ ಲೋನ್ಸ್ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 28% ಜಾಸ್ತಿ ಆಗಿದೆ. ಅವರು 3 ತಿಂಗಳಲ್ಲಿ 50 ಲಕ್ಷ ಹೊಸ ಕಸ್ಟಮರ್ಸ್ ನ ಸೇರಿಸ್ಕೊಂಡಿದ್ದಾರೆ. ಮತ್ತೆ 1.2 crores ಲೋನ್ಸ್ ಕೂಡ ಬುಕ್ ಮಾಡಿದ್ದಾರೆ. ಇದು ನೋಡೋದಕ್ಕೆ ತುಂಬಾ ದೊಡ್ಡ ವಿಷಯನೇ. ಆದ್ರೆ ಪ್ರಾಫಿಟಬಿಲಿಟಿ ಸ್ವಲ್ಪ ಕಮ್ಮಿ ಆಗಿದೆ. ಇಂಟ್ರೆಸ್ಟ್ ಎಕ್ಸ್ಪೆನ್ಸಸ್ ಅಂದ್ರೆ ಈ ಲೋನ್ಗೆ ದುಡ್ಡು ತಗೊಳ್ಳೋ ಖರ್ಚು ಸ್ವಲ್ಪ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಬಜಾಜ್ ಫೈನಾನ್ಸ್ ಡಿಫಾಲ್ಟ್ಸ್ ನ ಕವರ್ ಮಾಡೋದಕ್ಕೆ ಜಾಸ್ತಿ ಫಂಡ್ಸ್ ಕೂಡ ಇಡಬೇಕಾಗಿದೆ. ಅದಕ್ಕೆ ರಿಟರ್ನ್ ಆನ್ ಈಕ್ವಿಟಿ 22% ಇಂದ 19% ಗೆ ಇಳಿದಿದೆ ಗೊತ್ತಾ. ಈ ವಿಷಯದ ಡೀಟೇಲ್ಸ್ ಅಲ್ಲಿ ನಾವು ನೋಡ್ತಿದೀವಿ ಅಂತಂದ್ರೆ ಇನ್ನೂ ಕೂಡ ವಿಷಯ ಇದೆ. ಇಲ್ಲಿ 3 ವಿಷಯಗಳ ಬಗ್ಗೆ ನಾವಿವಾಗ ಗಮನ ಕೊಡಬೇಕು. ನಂಬರ್ 1, ಅನ್ಸೆಕ್ಯೂರ್ಡ್ ಲೆಂಡಿಂಗ್ ಬುಕ್ ನಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತಿದೆ. ಬಜಾಜ್ ಫೈನಾನ್ಸ್ ಇಂಡಿಯಾದಲ್ಲಿ ಅನ್ಸೆಕ್ಯೂರ್ಡ್ ರಿಟೇಲ್ ಲೆಂಡಿಂಗ್ ನ ಒಂದು ಮೇನ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಪರ್ಸನಲ್ ಲೋನ್ಸ್ ಇಂದ ಹಿಡಿದು ನಿಮ್ ಹತ್ರ ಇರುವಂತಹ ಎಲೆಕ್ಟ್ರಾನಿಕ್ ಸ್ಟೋರ್ಸ್ ನಲ್ಲಿ ಈ ನೋ ಕಾಸ್ಟ್ EMIs ನಲ್ಲೂ ಕೂಡ ಟಿವಿ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡೋದು ಎಲ್ಲನೂ ಕೂಡ ಬಜಾಜ್ ಫೈನಾನ್ಸೇ ಮಾಡ್ತಿದೆ. ಈ ಅನ್ಸೆಕ್ಯೂರ್ಡ್ ಲೆಂಡಿಂಗ್ ಸೆಗ್ಮೆಂಟ್ ಟೋಟಲ್ ಲೋನ್ ಬುಕ್ ನಲ್ಲಿ 35% ಇದೆ. ಹಾಗೇನೆ ಹೋಮ್ ಲೋನ್ ಬಿಸ್ನೆಸ್ ನೋಡಿದಾಗ 30% ಇದೆ ಗೊತ್ತಾ. ಆದ್ರೆ ಈಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ NPAs ಅಂತ ಏನ್ ಹೇಳ್ತೀವಿ ಗೊತ್ತಾ, ಅಂದ್ರೆ ವಸೂಲಾಗದ ಸಾಲಗಳು ಸ್ವಲ್ಪ ಜಾಸ್ತಿ ಆಗ್ತಿದೆ. ಈಗ ನಾವು ನೋಡ್ತಿದೀವಿ ಅಂತಂದ್ರೆ ಜಾಸ್ತಿ ಲೋನ್ಸ್ ಡಿಫಾಲ್ಟ್ ಕೂಡ ಆಗ್ಬೋದು. ಅವರ SME ಲೆಂಡಿಂಗ್ ಸೆಗ್ಮೆಂಟ್ ಅಲ್ಲೂ ಕೂಡ ಇದೇ ತರ ಇದೆ. ಇಲ್ಲಿ ಚಿಕ್ಕ ಮತ್ತೆ ಮೀಡಿಯಂ ಬಿಸ್ನೆಸಸ್ಗೆ ದುಡ್ಡು ಕೊಡೋದು ಕೂಡ ಕಮ್ಮಿ ಆಗ್ತಿದೆ. ನೀವು ನಮ್ಮ ವಿಡಿಯೋಸ್ ನ ನೋಡ್ತಿದ್ದೀರಾ ಅಂತಂದ್ರೆ ರಿಟೇಲ್ ಲೆಂಡಿಂಗ್ ಸ್ಪೇಸ್ ನಲ್ಲಿ ತೊಂದರೆ ಇದೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಹಾಗೇನೆ IDFC ಫಸ್ಟ್ ಬ್ಯಾಂಕ್ ನ ಮೈಕ್ರೋ ಫೈನಾನ್ಸ್ NPA 1 ವರ್ಷದಲ್ಲಿ 1.3% ಇಂದ 4.6% ಗೆ ಜಾಸ್ತಿ ಆಯಿತು. ಇನ್ನು ಕೋಟಕ್ ಮಹೇಂದ್ರ ಬ್ಯಾಂಕ್ ಕೂಡ ಅನ್ಸೆಕ್ಯೂರ್ಡ್ ಲೋನ್ಸ್ ನ ಕಮ್ಮಿ ಮಾಡಿ ಅವರ ಒಂದು ಬುಕ್ ನಲ್ಲಿ ನೋಡಿದಾಗ ನಾವು 11.3% ಇದ್ದಿದ್ದು ಈಗ 10.5% ಗೆ ತಗೊಂಡು ಬಂದಿದ್ದಾರೆ. ಹಾಗೇನೆ ಯಾವ ಲೆಂಡರ್ಸ್ ಅನ್ಸೆಕ್ಯೂರ್ಡ್ ಲೋನ್ಸ್ ಅಲ್ಲಿ ಕಷ್ಟ ಪಡ್ತಿದ್ದಾರೆ ಅಂತ ನೋಡೋದು ಖಂಡಿತವಾಗ್ಲೂ ಕಷ್ಟ. ಆದ್ರೆ ಬಜಾಜ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಕೆಲವು ಕಡೆ ಜಾಸ್ತಿ ಗಮನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ನೋಡಿ, ರೂರಲ್ B2C ಲೋನ್ಸ್ ಮತ್ತೆ ಬಿಸ್ನೆಸಸ್ ಹಾಗೇನೆ ಪ್ರೊಫೆಷನಲ್ಸ್ಗೆ ಕೊಟ್ಟಿರುವಂತಹ ಲೋನ್ಸ್ ಇದು ಸೀರಿಯಸ್ ಪ್ರಾಬ್ಲಮ್ ಆಗಿಲ್ಲ. ಆದ್ರೆ ಮುಂದಿನ ಕೆಲವು ಕ್ವಾರ್ಟರ್ಸ್ ನಲ್ಲಿ ಇದು ಇಂಪ್ರೂವ್ ಆಗ್ಬೋದು ಅಂತ ನೋಡೋದು ತುಂಬಾನೇ ಇಂಪಾರ್ಟೆಂಟ್. ನಂಬರ್ 2, ಎಕ್ಸ್ಪ್ಯಾನ್ಷನ್ಗೆ ಲೊಕೇಶನ್ ಸಿಗೋದು ಕಷ್ಟ ಆಗ್ತಿದ್ಯಾ. ಇಂಡಿಯಾ ತುಂಬಾ ದೊಡ್ಡ ದೇಶ, ಮತ್ತೆ ಇಲ್ಲಿ ಕ್ರೆಡಿಟ್ ತುಂಬಾ ಬೇಕು. ಅದಕ್ಕೆ ಲೋನ್ ಕೊಡೋ ಕಂಪನಿಗಳಿಗೆ ಬೆಳೆಯೋದಕ್ಕೆ ತುಂಬಾ ಚಾನ್ಸಸ್ ಇರುತ್ತೆ. ಬಜಾಜ್ ಫೈನಾನ್ಸ್ ಅವರು ಈ ತರ 16 ವರ್ಷಗಳಲ್ಲಿ ತುಂಬಾ ಲೊಕೇಶನ್ಸ್ಗೆ ಎಕ್ಸ್ಪ್ಯಾಂಡ್ ಆಗಿದ್ದಾರೆ. ಆದ್ರೆ ಈಗ ಅದು ಕಮ್ಮಿ ಆಗ್ತಿದೆ. ಕಳೆದ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ ಅವರು 14 ಹೊಸ ಲೊಕೇಶನ್ಸ್ ನ ಓಪನ್ ಮಾಡಿದ್ದಾರೆ. ಈಗ ಅವರ ಒಂದು ಟೋಟಲ್ ಲೊಕೇಶನ್ಸ್ 4259 ಆಗಿದೆ. ಯಾವಾಗಾದ್ರೂ ಒಂದು ಟೈಮ್ ನಲ್ಲಿ ಹೊಸ ಜಾಗ ಸಿಗೋದು ಕಷ್ಟ ಆಗುತ್ತೆ. ಬಜಾಜ್ ಫೈನಾನ್ಸ್ ಈಗ ಇರೋ ಲೊಕೇಶನ್ಸ್ ಇಂದಾನೆ ಜಾಸ್ತಿ ಪ್ರಾಫಿಟ್ ತಗೊಳ್ಳೋದಕ್ಕೂ ಸಹ ಟ್ರೈ ಮಾಡ್ತಿದೆ. ನಿಮ್ಮೂರಲ್ಲಿ ಏನಾದ್ರೂ ಬಜಾಜ್ ಫೈನಾನ್ಸ್ ನೋ ಕಾಸ್ಟ್ EMIs ಕೊಡ್ತಿರೋದು 3 ಎಲೆಕ್ಟ್ರಾನಿಕ್ ಸ್ಟೋರ್ಸ್ ನಲ್ಲಿದ್ರೆ ಈಗ ಅದು 5 ಸ್ಟೋರ್ಸ್ ಮತ್ತೆ 3 ಆಟೋ ಡೀಲರ್ಶಿಪ್ಸ್ ನಲ್ಲಿ ಸಿಗತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ಅವರು ಅವರ ಬಿಸ್ನೆಸ್ ಏನಿದೆ ಅಲ್ವಾ ಅದನ್ನ ಇರೋ ಜಾಗದಲ್ಲೇ ಜಾಸ್ತಿ ಮಾಡ್ತಿದ್ದಾರೆ. ಆದ್ರೆ ಹೊಸ ಲೊಕೇಶನ್ಸ್ ನಲ್ಲಿ ಲಾಂಚ್ ಮಾಡೋದ್ರಿಂದ ಬಜಾಜ್ ಫೈನಾನ್ಸ್ ಅಸೆಟ್ ಗ್ರೋತ್ AUM ತುಂಬಾ ಜಾಸ್ತಿ ಆಗ್ತಿತ್ತು. ಈಗ ಅದು ಗ್ರಾಜುಯಲಿ ಕಮ್ಮಿ ಆಗ್ತಿರೋದ್ರಿಂದ ಅವರ ಗ್ರೋತ್ ಕೂಡ ಕಮ್ಮಿ ಆಗ್ತಿದೆ. ಒಂದು ಕಾಲದಲ್ಲಿ 50% ಗಿಂತ ಜಾಸ್ತಿ ಬೆಳೀತಿದ್ದಂತಹ ಕಂಪನಿ ಈಗ 25% ಬೆಳೆಯೋದಕ್ಕೆ ಪ್ಲಾನ್ ಮಾಡ್ತಿದೆ. ಇದು ಚೆನ್ನಾಗಿದ್ರೂ ಕೂಡ ಮೊದಲು ತರ ಅಷ್ಟೊಂದು ಸ್ಪೀಡ್ ಆಗಿ ಇರೋದಿಲ್ಲ. ಈಗ ನೋಡಿದ್ರೆ ಫಿಸಿಕಲ್ ಪ್ರೆಸೆನ್ಸ್ ಮಾತ್ರ ಹೊಸ ಕಸ್ಟಮರ್ಸ್ ನ ತಗೊಳ್ಳೋಕೆ ಮತ್ತೆ ಗ್ರೋತ್ ಮಾಡೋದಕ್ಕೆ ದಾರಿ ಅಲ್ಲ. ಈಗಿನ ಡಿಜಿಟಲ್ ಕಾಲದಲ್ಲಿ ಇನ್ನೂ ಕೂಡ ತುಂಬಾ ದಾರಿ ಇದೆ. ಇನ್ನೊಂದ್ ಕಡೆ ಬಜಾಜ್ ಫೈನಾನ್ಸ್ ಏರ್ಟೆಲ್ ಜೊತೆ ಪಾರ್ಟ್ನರ್ ಆಗಿದ್ದಾರೆ. ಇದರಿಂದ ಏರ್ಟೆಲ್ ಯೂಸರ್ಸ್ಗೆ ರಿಟೇಲ್ ಮತ್ತೆ MSME ಅಂತ ಏನ್ ಕರಿತೀವಿ ಗೊತ್ತಾ, ಈ ಲೋನ್ಸ್ ನ ಕೊಡೋಕ್ಕೂ ಸಹ ಆಗತ್ತೆ. ಹಾಗೆ ಹೊಸ ಕಸ್ಟಮರ್ಸ್ ನ ಡಿಜಿಟಲ್ ತರನು ಕೂಡ ತಗೊಳ್ಬಹುದು. ಆದ್ರೆ ಬಜಾಜ್ ಫೈನಾನ್ಸ್ RBL ಬ್ಯಾಂಕ್ ಮತ್ತೆ DSB ಬ್ಯಾಂಕ್ ಜೊತೆ ಇರುವಂತಹ ಈ ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ಸ್ ಅಂತ ಏನ್ ಕರಿತೀವಿ ಗೊತ್ತಾ, ಇದನ್ನ ನಿಲ್ಲಿಸಿದ್ದಾರೆ. ಏರ್ಟೆಲ್ ಡೀಲ್ ಚೆನ್ನಾಗಿ ಕಾಣಿಸಿದ್ರು ಹಳೆ ಪಾರ್ಟ್ನರ್ಶಿಪ್ ಇಂದ ಬರ್ತಿರೋ ಗ್ರೋತ್ ಕಮ್ಮಿ ಆಗ್ಬೋದು. ಇನ್ನೇನ್ ಆಗತ್ತೆ ಅಂತ ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ನಂಬರ್ 3, ಬಜಾಜ್ನ ಗ್ರೋತ್ ಸ್ಟೋರಿನಲ್ಲಿರೋ ಔಟ್ಲೈಯರ್ಸ್. ಬಜಾಜ್ ಫೈನಾನ್ಸ್ ಓವರ್ ಆಲ್ ನಂಬರ್ಸ್ ಚೆನ್ನಾಗಿದ್ರು ಕೂಡ ಒಂದು ಸೆಗ್ಮೆಂಟ್ ಮಾತ್ರ ಕಮ್ಮಿ ಆಗ್ತಿದೆ.
2 and 3 wheeler ಲೋನ್ ಸೆಗ್ಮೆಂಟ್. ಈ ಬಿಸ್ನೆಸ್ ಟೋಟಲ್ ಲೋನ್ ಬುಕ್ ನಲ್ಲಿ ಡಿಸೆಂಬರ್ ನಲ್ಲಿ ನಾವು ನೋಡಿದಾಗ 6.2% ಇತ್ತು. ಈಗ 4.8% ಗೆ ಇಳಿದಿದೆ. ಎಲ್ಲಾ ಸೆಗ್ಮೆಂಟ್ಸ್ ಬೆಳೆಯೋ ಟೈಮ್ ನಲ್ಲಿ ಇದು ಯಾಕೆ ಕಮ್ಮಿ ಆಗ್ತಿದೆ ಅಂತ ನೋಡೋದು ಇಂಪಾರ್ಟೆಂಟ್ ಅಲ್ವಾ? ಮೊದಲೆಲ್ಲ ಬಜಾಜ್ ಆಟೋ ಶೋರೂಮ್ಸ್ಗೆ ಹೋದಾಗ ಕಸ್ಟಮರ್ಸ್ಗೆ ಬಜಾಜ್ ಫೈನಾನ್ಸ್ ಲೋನ್ ಕೊಡ್ತಿತ್ತು. ಬೇಸಿಕಲಿ ಇದು ತುಂಬಾ ಈಸಿ ಆಗ್ತಿತ್ತು ಕೂಡ, ಮತ್ತೆ ಜಾಸ್ತಿ ಕಸ್ಟಮರ್ಸ್ ಕೂಡ ಬರ್ತಿದ್ರು. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಇತ್ತು, ಬಜಾಜ್ ಫೈನಾನ್ಸ್ ಯಾರಿಗೆ ಲೋನ್ ಕೊಡಬೇಕು ಅಂತ ಡಿಸೈಡ್ ಮಾಡ್ತಿರ್ಲಿಲ್ಲ. ಅದಕ್ಕೆ ಈ ಸೆಗ್ಮೆಂಟ್ ನಲ್ಲಿ NPA ಜಾಸ್ತಿ ಇತ್ತು ಅಂತಾನೆ ಹೇಳ್ಬೋದು. ಅಂದ್ರೆ 3 to 5% ಇತ್ತು. ಬೇರೆ ಕಡೆ ಕೇವಲ 1.2% ಇತ್ತು ಅಷ್ಟೇ. ಮಾರ್ಚ್ 2024 ನಲ್ಲಿ ಬಜಾಜ್ ಆಟೋ ಅವರ ಸ್ವಂತ ಫೈನಾನ್ಸಿಂಗ್ ಆರ್ಮ್ ಅಂದ್ರೆ ಬಜಾಜ್ ಆಟೋ ಕ್ರೆಡಿಟ್ ಲಿಮಿಟೆಡ್ ಶುರು ಮಾಡಿದ್ರು. ಇದರಿಂದ ತುಂಬಾ ಬಿಸ್ನೆಸ್ ಬಜಾಜ್ ಫೈನಾನ್ಸ್ ಇಂದ ಕಟ್ ಆಯ್ತು ಅಂತಾನೆ ಹೇಳ್ಬೋದು. ಇನ್ನು ಅಕ್ಟೋಬರ್ 2024 ರಲ್ಲಿ ಬಜಾಜ್ ಫೈನಾನ್ಸ್ ಬಜಾಜ್ ಆಟೋ ಇಂದ ಲೋನ್ ತಗೊಳ್ಳೋದನ್ನ ಪರ್ಮನೆಂಟ್ ಆಗಿ ನಿಲ್ಲಿಸತ್ತೆ ಅಂತ ಕನ್ಫರ್ಮ್ ಮಾಡಿದ್ರು. ಯಾಕೆ ಅಂತಂದ್ರೆ ಪೂರ್ತಿ ಸ್ವತಂತ್ರ ಆಗೋಕೆ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಈ ತರ ಮೇನ್ ಸೋರ್ಸ್ ಆಫ್ ಲೋನ್ಸ್ ನಿಂತು ಹೋದ್ರೆ ಗ್ರೋತ್ ನ ಮೇಂಟೈನ್ ಮಾಡೋದು ಕಷ್ಟ ಆಗತ್ತೆ. ಅದಕ್ಕೆ 2 and 3 wheeler ಸೆಗ್ಮೆಂಟ್ ಕೂಡ ಕಮ್ಮಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಬೇಸಿಕಲಿ ಈ ಸೆಗ್ಮೆಂಟ್ ಅಲ್ಲಿ NPA ಯಾಕೆ ಜಾಸ್ತಿ ಆಯ್ತು ಅಂತ ನಿಮ್ಗೆ ಅನ್ಸ್ಬೋದು. ಇದಕ್ಕೆ ಸಿಂಪಲ್ ರೀಸನ್ ಅಂತ ಅಂದ್ರೆ ಹೊಸ ಲೋನ್ಸ್ ಕಮ್ಮಿ ಆದ್ರೆ ಇರುವಂತಹ ಬ್ಯಾಡ್ ಲೋನ್ಸ್ ಜಾಸ್ತಿ ಪರ್ಸೆಂಟೇಜ್ ಆಗಿ ಕಾಣಿಸುತ್ತೆ. ಇದು 2 and 3 wheeler ಸೇಲ್ಸ್ ಅಲ್ಲಿ ಪ್ರಾಬ್ಲಮ್ ಇರೋದಲ್ಲ ಅಥವಾ ಎಕನಾಮಿ ಸರಿ ಇಲ್ಲ ಅಂತ ಅಲ್ಲ. ಬಜಾಜ್ ಆಟೋ ಜೊತೆಗಿರೋ ಡೀಲ್ ಚೇಂಜ್ ಆಗ್ತಿರೋದ್ರಿಂದ ಆಗಿರುವಂತಹ ಪ್ರಾಬ್ಲಮ್ ಅಷ್ಟೇ. ಇದಿಷ್ಟು ಬಜಾಜ್ ಫೈನಾನ್ಸ್ ನ ರಿಸಲ್ಟ್ ಏನಿದೆ ಅಲ್ವಾ, ಇದನ್ನ ಡೀಟೇಲ್ ಆಗಿ ನೋಡಿದ್ದು. ಈಗ ಮುಂದಿನ ಸ್ಟೋರಿಯಲ್ಲಿ ಟಾಟಾ ಮೋಟಾರ್ಸ್ ವರ್ಸಸ್ ಮಾರುತಿ ಸುಜುಕಿ ಬಗ್ಗೆ ನಾವು ತಿಳ್ಕೊಳ್ತಿದ್ವಿ. ನೋಡಿ, ಟಾಟಾ ಮೋಟಾರ್ಸ್ ಮತ್ತೆ ಮಾರುತಿ ಸುಜುಕಿ ರಿಸಲ್ಟ್ಸ್ ಬಂದಿದೆ. ಈ ಕಂಪನಿಗಳು ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ನಾವೀಗ ನೋಡ್ಕೊಂಡ್ ಬರೋಣ. ಮೊದಲು ನಮ್ಮ ದೇಶದ ಲಾರ್ಜೆಸ್ಟ್ ಆಟೋಮೊಬೈಲ್ ಕಂಪನಿ ಮಾರುತಿ ಸುಜುಕಿ ಬಗ್ಗೆ ನೋಡೋಣ. ಈ ಕ್ವಾರ್ಟರ್ ನಲ್ಲಿ ಮಾರುತಿ 38,764 crores ರೂಪಾಯಿ ರೆವಿನ್ಯೂನ ಮಾಡ್ಕೊಂಡಿದೆ. ಇದು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 16% ಜಾಸ್ತಿ, ಮತ್ತೆ ಹಿಂದಿನ ಕ್ವಾರ್ಟರ್ಗಿಂತ 3.5% ಜಾಸ್ತಿ ಆಗಿದೆ. ಹಾಗೆ ಪ್ರಾಫಿಟ್ ಅನ್ನ ನಾವು ನೋಡಿದಾಗ 3,727 crores ರೂಪಾಯಿ ಇದೆ ಅಂತಾನೆ ಹೇಳ್ಬೋದು. ಇದು ಕಳೆದ ವರ್ಷಕ್ಕೆ ನಾವೇನಾದ್ರೂ ಕಂಪೇರ್ ಮಾಡಿದ್ರೆ 16% ಜಾಸ್ತಿ, ಮತ್ತೆ ಹಿಂದಿನ ಕ್ವಾರ್ಟರ್ಗಿಂತ 20% ಜಾಸ್ತಿ ಆಗಿದೆ ಗೊತ್ತಾ. ಆದ್ರೆ ಅವರ ಒಂದು ಆಪರೇಟಿಂಗ್ ಮಾರ್ಜಿನ್ ಸ್ವಲ್ಪ ಕಮ್ಮಿ ಆಗಿದೆ ಅಂತಾನೆ ಹೇಳ್ಬೋದು. ಮಾರುತಿ ರಿಸಲ್ಟ್ಸ್ ನಲ್ಲಿ ಡಿಸ್ಕೌಂಟ್ಸ್ ಮತ್ತೆ ಮಾರ್ಜಿನ್ ಪ್ರೆಷರ್ಸ್ ಜಾಸ್ತಿ ಆಗ್ತಿದೆ ಅಂತ ಅವರೇ ಹೇಳ್ತಿದ್ದಾರೆ. ಯಾಕೆ ಗೊತ್ತಾ, ಕಂಪನಿ ವರ್ಷದ ಕೊನೆಯಲ್ಲಿ ಡೀಲರ್ ಇನ್ವೆಂಟ್ರಿನ ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡ್ತಿತ್ತು. ಅವರು ಡಿಸ್ಕೌಂಟ್ಸ್ ನ ಕೊಡೋದಕ್ಕೂ ಸಹ ಶುರು ಮಾಡ್ಕೊಂಡ್ರು. ಆದ್ರೆ ಇಲ್ಲಿ ನಾವು ಒಂದು ವಿಷಯನ ಗಮನಿಸಬೇಕು. ಯಾವ ಸೆಗ್ಮೆಂಟ್ ಬಗ್ಗೆ ಮಾತಾಡ್ತಿದೀವಿ ಅನ್ನೋದು ಖಂಡಿತವಾಗ್ಲೂ ಮುಖ್ಯ. SUVs ಮಾರುತಿನ ಒಂದು ಪ್ರಾಡಕ್ಟ್ ಪೋರ್ಟ್ಫೋಲಿಯೋನಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಇದು ಬರೀ ಈಗ ಶುರುವಾಗಿರೋ ಟ್ರೆಂಡ್ ಮಾತ್ರ ಅಲ್ಲ. ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಹಳ್ಳಿಗಳಲ್ಲಿ SUVsಗೆ ಜಾಸ್ತಿ ಡಿಮ್ಯಾಂಡ್ ಇದೆ. ಹಾಗೇನೆ ಮಾರುತಿ ಎಕ್ಸಿಕ್ಯೂಟಿವ್ಸ್ ಹಳ್ಳಿಗಳಲ್ಲಿ ದೊಡ್ಡ ಗಾಡಿಗಳನ್ನ ಕೊಳ್ಳೋದು ಇದರ ಒಂದು ಪ್ರಮಾಣ ಏನಿದೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಮಾರುತಿ ಸುಜುಕಿ CEO ಹೇಳೋ ಪ್ರಕಾರ increasingly we are seeing that rural is the trends are coming closer to urban also, but of course we have got good traction for lower models, for smaller models like Alto, and rural is doing good in terms of growth, better than urban, so that is good. It serves as a de-risking for India consumption, not just for cars but for all commodities. ಹಳ್ಳಿ ಕಡೆನೂ ಈಗ ಸಿಟಿ ತರನೇ ಟ್ರೆಂಡ್ಸ್ ಇದೆ. ಆದ್ರೆ ನಾವು ಚಿಕ್ಕ ಕಾರುಗಳನ್ನ ಹಳ್ಳಿ ಕಡೆ ಜಾಸ್ತಿ ಸೇಲ್ ಮಾಡ್ತಿದೀವಿ. ಬೇಸಿಕಲಿ ಹಳ್ಳಿ ಕಡೆ ಗ್ರೋತ್ ನಾವು ನೋಡ್ತಿದೀವಿ ಅಂತಂದ್ರೆ ಸಿಟಿಗಿಂತ ಚೆನ್ನಾಗಿದೆ. ಅದು ಇಂಡಿಯಾದ ಕನ್ಸಂಪ್ಷನ್ಗೆ ಒಂದು ಒಳ್ಳೆ ವಿಷಯ. ಬರೀ ಕಾರ್ಸ್ ಅಷ್ಟೇ ಅಲ್ಲ, ಬೇರೆ ಕಮಾಡಿಟೀಸ್ ಏನಿದೆ ಗೊತ್ತಾ, ಅದಕ್ಕೂ ಸಹ ಇದು ಹೆಲ್ಪ್ ಆಗತ್ತೆ. ಮಾರುತಿ ಕಳೆದ ಕ್ವಾರ್ಟರ್ಸ್ ನಲ್ಲೂ ಕೂಡ ಇದೇ ತರ ಹೇಳ್ತಿತ್ತು, ಹಳ್ಳಿಗಳಲ್ಲಿ SUVs ನ ಕೊಳ್ಳೋದು ಜಾಸ್ತಿ ಆಗ್ತಿದೆ ಅಂತ. ಆದ್ರೆ ಕಂಪನಿ ಈ ಟ್ರೆಂಡ್ ನ ಯೂಸ್ ಮಾಡ್ಕೊಳ್ತಿದ್ರು. ಅವ್ರಿಗೆ ಒಂದು ಪ್ರಾಬ್ಲಮ್ ಇದೆ. ಅವರ ಎಂಟ್ರಿ ಲೆವೆಲ್ ಕಾರ್ಸ್ ಅಂದ್ರೆ ಚಿಕ್ಕ ಕಾರುಗಳು ಹಳ್ಳಿಗಳಲ್ಲಿ ಜಾಸ್ತಿ ಸೇಲ್ ಆಗ್ತಿರ್ಲಿಲ್ಲ. ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಪ್ರೈಸ್ ಸೆನ್ಸಿಟಿವ್ ಅಂದ್ರೆ ಬೆಲೆ ಬಗ್ಗೆ ಜಾಸ್ತಿ ಯೋಚನೆ ಮಾಡುವಂತಹ ಗ್ರಾಹಕರು ಚಿಕ್ಕ ಕಾರುಗಳನ್ನು ಕೊಳ್ಳೋದು ಕಮ್ಮಿ ಮಾಡ್ತಿದ್ದಾರೆ. ಸಿಟಿ ಮಾರ್ಕೆಟ್ಸ್ ನಲ್ಲೂ ಕೂಡ ಸ್ವಲ್ಪ ಕಮ್ಮಿ ಡಿಮ್ಯಾಂಡ್ ಕಾಣಿಸ್ತಿದೆ. ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಸಿಟಿಗಳಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗೋದ್ರ ಜೊತೆಗೆ ಸೇಲ್ಸ್ ಗ್ರೋತ್ ಕೂಡ ಸ್ಲೋ ಆಗ್ತಿದೆ ಅಂತಾನೆ ಹೇಳ್ತಿದ್ದಾರೆ. ಇನ್ನೊಂದು ಕಡೆ ನಾವು ನೋಡಿದಾಗ ಹಳ್ಳಿಗಳಲ್ಲಿ ಡಿಮ್ಯಾಂಡ್ ಏನಿದೆ ಅಂತಂದ್ರೆ ಅದು ಎವ್ರಿ ಡೇ ಜಾಸ್ತಿ ಆಗ್ತಾ ಇದೆ. ಸಿಟಿ ಮತ್ತೆ ಹಳ್ಳಿಯ ಡಿಮ್ಯಾಂಡ್ ಏನಿದೆ ಅಲ್ವಾ, ಇದನ್ನ ಬ್ಯಾಲೆನ್ಸ್ ಮಾಡೋದು ಮಾರುತಿ ಸ್ಟ್ರಾಟಜಿಗೆ ತುಂಬಾನೇ ಇಂಪಾರ್ಟೆಂಟ್. ಸಿಟಿ ಗ್ರೋತ್ ಏನಾದ್ರೂ ಕಮ್ಮಿ ಆಯ್ತು ಅಂತಂದ್ರೆ ಕಂಪನಿ ಹಳ್ಳಿ ಕಡೆ ಜಾಸ್ತಿ ಫೋಕಸ್ ಮಾಡ್ತಿದೆ. ಅದರಲ್ಲೂ ಜಾಸ್ತಿ ಮಾರ್ಜಿನ್ ಇರುವಂತಹ SUV ಮಾಡೆಲ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದೆ ಅಂತಾನೆ ಅರ್ಥ.
ಡೊಮೆಸ್ಟಿಕ್ ಡಿಮ್ಯಾಂಡ್ನ ನಾವು ನೋಡೋದಾದ್ರೆ ನಿಜವಾಗ್ಲೂ ಕೂಡ ಚೆನ್ನಾಗಿಲ್ಲ. ಆದರೆ ಎಕ್ಸ್ಪೋರ್ಟ್ಸ್ 38% ಜಾಸ್ತಿ ಆಗ್ತಿದೆ. ಮಾರುತಿ ಈ ಕ್ವಾರ್ಟರ್ನಲ್ಲಿ 99,200 ಯೂನಿಟ್ಸ್ನ ಎಕ್ಸ್ಪೋರ್ಟ್ ಮಾಡಿದೆ. ಇದರಿಂದ 6,500 ಕೋಟಿ ರೂಪಾಯಿ ರೆವಿನ್ಯೂ ಕೂಡ ಬಂದಿದೆ ಗೊತ್ತಾ. ಹಾಗೆಯೇ ಲ್ಯಾಟಿನ್ ಅಮೆರಿಕಾ, ಆಫ್ರಿಕಾ ಮತ್ತೆ ಏಷ್ಯನ್ ಮಾರ್ಕೆಟ್ಸ್ ನಲ್ಲೂ ಕೂಡ ಅವರು ಜಾಸ್ತಿ ಫೋಕಸ್ ಮಾಡ್ತಿದ್ದಾರೆ. Exports has been a very happy story for us, and it has been a consistent effort over many years, and it is now showing good results. The growth has been fairly distributed across regions. We've had excellent growth in Africa, in Latin America, even in Middle East. The number is excellent, the overall share, and in ASEAN, it's well spread out across regions. ಡೊಮೆಸ್ಟಿಕ್ ಮಾರ್ಕೆಟ್ ವಾಲಿಟಿಲಿಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಕ್ಸ್ಪೋರ್ಟ್ ಬಿಸ್ನೆಸ್ ನ ಸ್ಟ್ರಾಟಜಿಕ್ ಆಗಿ ಯೂಸ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಬೇರೆ ದೇಶಗಳಿಗೆ ಬೇಕಾಗೋ ಪ್ರಾಡಕ್ಟ್ಸ್ನ ಮಾಡಿ ಮಾರ್ಕೆಟ್ನ ಟಾರ್ಗೆಟ್ ಮಾಡೋದ್ರಿಂದ ಎಕ್ಸ್ಪೋರ್ಟ್ ಡಿಮ್ಯಾಂಡ್ ಕೂಡ ಚೆನ್ನಾಗಾಗತ್ತೆ. ಇನ್ನು ಮಾರುತಿ ರೀಸೆಂಟ್ ಆಗಿ ತನ್ನ ಒಂದು ಫ್ಲಾಗ್ಶಿಪ್ ಎಲೆಕ್ಟ್ರಿಕ್ SUV ಈ ವಿಟಾರಾ ಅಂತ ಏನ್ ಕರಿತೀವಿ ಇದನ್ನು ಕೂಡ ಲಾಂಚ್ ಮಾಡಿದೆ. ಇನ್ನು ಮ್ಯಾನೇಜ್ಮೆಂಟ್ ಪ್ರಕಾರ EV ರೋಡ್ ಮ್ಯಾಪ್ ಅಂದ್ರೆ ಪ್ಲಾನ್ ನಲ್ಲಿ ಬರೀ ಹೊಸ ಮಾಡೆಲ್ಸ್ ಅಷ್ಟೇ ಅಲ್ಲ, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಇರತ್ತೆ. ಇನ್ನು EV ಸ್ಪೇಸ್ ನಲ್ಲಿ ಕಾಂಪಿಟೇಷನ್ ಜಾಸ್ತಿ ಆದ್ರೂ ಮಾರುತಿ ತನ್ನ ನೆಟ್ವರ್ಕ್ ಮತ್ತೆ ಪ್ರಾಡಕ್ಟ್ಸ್ ಇಂದ ಒಂದು ಎಡ್ಜ್ ನ ಮೇಂಟೈನ್ ಮಾಡ್ಕೊಳ್ಳುತ್ತೆ ಅಂತಾನು ಕೂಡ ಹೇಳ್ತಿದ್ದಾರೆ. ಸೊ ಮಾರುತಿ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ಮಿಕ್ಸ್ಡ್ ಆಗಿದೆ ಅಂತಾನೆ ಹೇಳ್ಬೋದು. SUVs ಮತ್ತೆ ಎಕ್ಸ್ಪೋರ್ಟ್ಸ್ ಚೆನ್ನಾಗೇನೋ ನಡೀತಿದೆ, ಆದ್ರೆ ಎಂಟ್ರಿ ಲೆವೆಲ್ ಕಾರ್ಸ್ ಖಂಡಿತವಾಗ್ಲೂ ಕಷ್ಟಪಡ್ತಿದೆ. ಈಗ ಟಾಟಾ ಮೋಟಾರ್ಸ್ ಬಗ್ಗೆ ನೋಡೋಣ. ಟಾಟಾ ಮೋಟಾರ್ಸ್ ಈಗ ಬರೀ ಇಂಡಿಯನ್ ಆಟೋಮೊಬೈಲ್ ಕಂಪನಿ ಮಾತ್ರ ಅಲ್ಲ, ಅದು ಒಂದು ಗ್ಲೋಬಲ್ ಪ್ಲೇಯರ್. ಅವರ ಒಂದು 70% ಬಿಸ್ನೆಸ್ ಇಂಡಿಯಾದ ಹೊರಗಡೆಯಿಂದ ಬರ್ತಿದೆ. ಜಾಗ್ವಾರ್ ಲ್ಯಾಂಡ್ ರೋವರ್ JLR ಟಾಟಾ ಮೋಟಾರ್ಸ್ಗೆ 70% ಗಿಂತ ಜಾಸ್ತಿ ರೆವಿನ್ಯೂನ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಟಾಟಾ ಇಂಡಿಯಾದ ಅತಿ ದೊಡ್ಡ EV ಮ್ಯಾನುಫ್ಯಾಕ್ಚರರ್ ಕೂಡ. ಅವ್ರ ಹತ್ರ ಏನಿಲ್ಲ ಅಂದ್ರೂ ಕೂಡ 50% ಗಿಂತ ಜಾಸ್ತಿ ಮಾರ್ಕೆಟ್ ಶೇರ್ ಇದೆ. ಈ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಅವರ ರಿಸಲ್ಟ್ಸ್ ನ ನಾವಿವಾಗ ನೋಡೋಣ. ಟಾಟಾ ಮೋಟಾರ್ಸ್ ಈ ಕ್ವಾರ್ಟರ್ನಲ್ಲಿ 1,13,575 ಕೋಟಿ ರೂಪಾಯಿ ನೆಟ್ ಸೇಲ್ಸ್ ಅನ್ನ ಮಾಡಿದೆ. ಇದು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಬರೀ 3% ಜಾಸ್ತಿ, ಮತ್ತೆ ಹಿಂದಿನ ಕ್ವಾರ್ಟರ್ಗಿಂತ 12% ಜಾಸ್ತಿ ಇದೆ. ಇನ್ನೊಂದು ಕಡೆ JLR ನಿಂದ ಜಾಸ್ತಿ ಪರ್ಫಾರ್ಮೆನ್ಸ್ ಮತ್ತೆ ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ SUVs ಮತ್ತೆ EV ಸೇಲ್ಸ್ ಚೆನ್ನಾಗಿರೋದ್ರಿಂದ ಈ ಗ್ರೋತ್ ಕೂಡ ಬಂದಿದೆ. ಆದ್ರೆ ರೆವಿನ್ಯೂ ಚೆನ್ನಾಗಿದ್ರು ಕೂಡ ನೆಟ್ ಪ್ರಾಫಿಟ್ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರು ಅಂತಂದ್ರೆ 20% ಕಮ್ಮಿ ಆಗಿದೆ. ಇನ್ನು ಹಿಂದಿನ ಕ್ವಾರ್ಟರ್ಗೆ ಕಂಪೇರ್ ಮಾಡಿದ್ರೆ 67% ಜಾಸ್ತಿ ಆಗಿದೆ. ಕಳೆದ ಕ್ವಾರ್ಟರ್ನಲ್ಲೂ ಇದೇ ತರ ಪ್ರಾಫಿಟ್ ಕಮ್ಮಿ ಆಗ್ತಿತ್ತು, ಆದ್ರೆ ಅದಕ್ಕಿಂತ ಮುಂಚೆ Q1 FY25 ಮತ್ತೆ Q4 FY24 ನಲ್ಲಿ ಪ್ರಾಫಿಟ್ ಜಾಸ್ತಿ ಇತ್ತು. ಹಾಗಾದ್ರೆ ಟಾಟಾ ಮೋಟಾರ್ಸ್ಗೆ ಏನಾಯ್ತು? ಈ ಕ್ವಾರ್ಟರ್ನಲ್ಲಿ ರೆವಿನ್ಯೂ ಚೆನ್ನಾಗಿದ್ರೂ ಕೂಡ ಪ್ರಾಫಿಟ್ ಯಾಕೆ ಕಮ್ಮಿ ಆಯ್ತು? ಜಾಸ್ತಿ ವಾರಂಟಿ ಮತ್ತೆ ಕ್ವಾಲಿಟಿ ಕಾಸ್ಟ್ಗಳು ಯಾವ ರೀತಿ ಇತ್ತು? ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ US ತರ ಹೈ ಮಾರ್ಜಿನ್ ಮಾರ್ಕೆಟ್ಸ್ ನಲ್ಲಿ ರಿಪೇರ್ಸ್ ಜಾಸ್ತಿ ಆಗ್ತಿರೋದ್ರಿಂದ ವಾರಂಟಿ ಪ್ರಾವಿಷನ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಕೂಡ ಜಾಸ್ತಿ ಆಗಿದೆ. ರಿಪೇರ್ಸ್ ಕಮ್ಮಿ ಆದ್ರೂ ರಿಪೇರ್ ಮಾಡುವಂತಹ ಕಾಸ್ಟ್ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಡಿಸ್ಕೌಂಟ್ಸ್ ಜಾಸ್ತಿ ಆಗ್ತಿರೋದು. ಟಾಟಾ ಮೋಟಾರ್ಸ್ ಪ್ರಕಾರ ಡೊಮೆಸ್ಟಿಕ್ ಮಾರ್ಕೆಟ್ ನಲ್ಲಿ ಕಾಂಪಿಟೇಟಿವ್ ಆಗಿರೋಕೆ ಡಿಸ್ಕೌಂಟ್ಸ್ ಕೊಡೋದು ತುಂಬಾನೇ ಇಂಪಾರ್ಟೆಂಟ್. JLR ಮತ್ತೆ ಡೊಮೆಸ್ಟಿಕ್ ಪ್ಯಾಸೆಂಜರ್ ವೆಹಿಕಲ್ PV ಅಂತ ಏನ್ ಕರಿತೀವಿ ಗೊತ್ತಾ, ಈ ಸೆಗ್ಮೆಂಟ್ ನಲ್ಲಿ ಇನ್ವೆಂಟ್ರಿನ ಕ್ಲಿಯರ್ ಮಾಡೋದಕ್ಕೆ ಪ್ರೈಸ್ ಕಟ್ಸ್ ಮತ್ತೆ ಆಫರ್ಸ್ ಕೂಡ ಕೊಡ್ತಿದ್ದಾರೆ. ಡಿಸ್ಕೌಂಟ್ಸ್ ಕಳೆದ ವರ್ಷ 1.7% ಇತ್ತು, ಈ ವರ್ಷ 4.2%ಗೆ ಜಾಸ್ತಿ ಆಗಿದೆ. ಚೈನಾದಲ್ಲಿ ಮಾರ್ಕೆಟ್ ಕಂಡೀಷನ್ ಸರಿ ಇಲ್ಲದೆ ಇರೋದು ನೋಡಿ. ಚೈನಾದಲ್ಲಿ JLRಗೆ ಡಿಮ್ಯಾಂಡ್ ಕಮ್ಮಿ ಆಗ್ತಿದೆ, ಮತ್ತೆ ಡೀಲರ್ಸ್ ಕೂಡ ಕಷ್ಟಪಡ್ತಿದ್ದಾರೆ. ಇನ್ನು ಇನ್ವೆಂಟ್ರಿನ ಕಂಟ್ರೋಲ್ ಮಾಡೋದಕ್ಕೆ ಚೈನಾ ಡೀಲರ್ಸ್ಗೆ ಕಳಿಸುವಂತಹ ಪ್ರಾಡಕ್ಟ್ಸ್ ಕೂಡ ಕಮ್ಮಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. JLR ಚೈನಾದಲ್ಲಿ ಮಾತ್ರ ಕಷ್ಟಪಡ್ತಿಲ್ಲ. ಓಕ್ಸ್ ವಾಗನ್, BMW ಮತ್ತೆ ಮರ್ಸಿಡೀಸ್ ಬೆನ್ಸ್ ತರ ಯುರೋಪಿಯನ್ ಆಟೋಮೊಬೈಲ್ ಕಂಪನಿಗಳು ಚೈನಾದ ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಕಮ್ಮಿ ಆಗ್ತಿರೋದ್ರಿಂದ ಮತ್ತೆ BYD ತರ ಈ ಒಂದು ಲೋಕಲ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಏನ್ ಕರಿತೀವಿ, ಈ ಕಂಪನಿಗಳಿಂದ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ, ಮತ್ತೆ ಡೀಲರ್ಸ್ ಕೂಡ ತೊಂದರೆ ಪಡ್ತಿದ್ದಾರೆ. ಅದಕ್ಕೆ ಈ ಕಂಪನಿಗಳು ಡಿಸ್ಕೌಂಟ್ಸ್ ಜಾಸ್ತಿ ಕೊಡ್ತಿದ್ದಾರೆ, ಅದರಿಂದ ಮಾರ್ಜಿನ್ ಸಹ ಕಮ್ಮಿ ಆಗ್ತಿದೆ. ಹಾಗಿದ್ರೆ JLRಗೆ ಏನಾಯ್ತು ನೋಡಿ. JLRಗೆ ಕಷ್ಟ ಇದ್ರೂ ಕೂಡ ಅವರ ರೆವಿನ್ಯೂ ಈ ಕ್ವಾರ್ಟರ್ನಲ್ಲಿ 78,000 ಕೋಟಿಗಿಂತ ಜಾಸ್ತಿ ಇದೆ. ಇದು ಕಳೆದ 10 ವರ್ಷದಲ್ಲಿ ಅಂದ್ರೆ ಥರ್ಡ್ ಕ್ವಾರ್ಟರ್ನಲ್ಲಿ ಅತಿ ಹೆಚ್ಚು ರೆವಿನ್ಯೂ ಅಂತಾನೆ ಹೇಳ್ಬೋದು. ಹೋಲ್ ಸೇಲ್ಸ್ ವರ್ಷದಿಂದ ವರ್ಷಕ್ಕೆ 12% ಜಾಸ್ತಿ ಆಗಿದೆ. ಇನ್ನು ರೇಂಜ್ ರೋವರ್ ಸ್ಪೋರ್ಟ್ ಮತ್ತೆ ಡಿಫೆಂಡರ್ ತರ ಹೈ ಮಾರ್ಜಿನ್ ಮಾಡೆಲ್ಸ್ಗಳಿಗೆ ಡಿಮ್ಯಾಂಡ್ಸ್ ಕೂಡ ಜಾಸ್ತಿ ಇತ್ತು. ಇನ್ನೊಂದು ಕಡೆ ನಾರ್ತ್ ಅಮೆರಿಕಾದಲ್ಲಿ 25% ಜಾಸ್ತಿ ಆಗಿದೆ, ಆದ್ರೆ ಚೈನಾದಲ್ಲಿ ಸೇಲ್ಸು 27%
15% ಕಮ್ಮಿ ಆಗಿದೆ ಅಂತಾನೆ ಹೇಳ್ತಿರೋದು. ಮುಂದೆ JLR ಎಲೆಕ್ಟ್ರಿಕ್ ರೇಂಜ್ ರೋವರ್ ನ ಲಾಂಚ್ ಮಾಡಿ ಮಾರ್ಜಿನ್ಸ್ ನ ಜಾಸ್ತಿ ಮಾಡೋದಕ್ಕೂ ಸಹ ಟ್ರೈ ಮಾಡ್ತಿದೆ. ಡೊಮೆಸ್ಟಿಕ್ ಮಾರ್ಕೆಟ್, ಡೊಮೆಸ್ಟಿಕ್ ವಿಷಯಕ್ಕೆ ಬಂದ್ರೆ ಟಾಟಾ ಮೋಟರ್ಸ್ ನ ಪ್ಯಾಸೆಂಜರ್ ವೆಹಿಕಲ್ ಬಿಸ್ನೆಸ್ ನಲ್ಲಿ 12,400 ಕೋಟಿ ರೂಪಾಯಿ ರೆವಿನ್ಯೂನ ಮಾಡಿದೆ ಅಂತಾನೆ ಹೇಳ್ಬೋದು. ಇದು ಹಿಂದಿನ ಕ್ವಾರ್ಟರ್ ನಲ್ಲಿ 11,700 ಕೋಟಿ ಇತ್ತು. ಇನ್ನು ಫೆಸ್ಟಿವ್ ಸೀಸನ್ ಮತ್ತೆ ನೆಕ್ಸಾನ್ ಫೇಸ್ ಲಿಫ್ಟ್ ತರ ಹೊಸ ಲಾಂಚಸ್ ಇಂದ ಸೇಲ್ಸ್ ಕೂಡ ಜಾಸ್ತಿ ಆಯಿತು. ಆದ್ರೆ ಜಾಸ್ತಿ ಖರ್ಚು ಮತ್ತೆ ಡಿಸ್ಕೌಂಟ್ಸ್ ಇಂದ ಪ್ರಾಫಿಟಬಿಲಿಟಿ ಕಮ್ಮಿ ಆಗ್ತಿತ್ತು ಅಂತಾನೆ ಹೇಳ್ತಿರೋದು. ಹಾಗೇನೆ ಟಾಟಾ ಪಂಚ್ ನಿಂದ SUV ಸೆಗ್ಮೆಂಟ್ ಏನಿದೆ ಗೊತ್ತಾ, ಇದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಪಂಚ್ 2024 ಅಲ್ಲಿ Punch for the first time was the number one model in the industry in the year 2024, a product which we launched in 2021, and also we remain strong number one in this financial year also so far. ಇಂಡಸ್ಟ್ರಿ ನಂಬರ್ 1 ಮಾಡೆಲ್ ಆಗಿತ್ತು. ಮತ್ತೆ 2025 ಅಲ್ಲೂ ಕೂಡ ನಂಬರ್ 1 ಮಾಡೆಲ್ ಆಗಿದೆ. ಆದ್ರೆ ಹ್ಯಾಚ್ ಬ್ಯಾಕ್ಸ್ ಮತ್ತೆ ಸೀಡಾನ್ಸ್ ನ ಸೇಲ್ ಕಮ್ಮಿ ಆಗ್ತಿದೆ. ಯಾಕೆ ಅಂದ್ರೆ ಕಸ್ಟಮರ್ಸ್ ಗ್ರಾಜುಲಿ SUVs ಜಾಸ್ತಿ ಇಂಪಾರ್ಟೆನ್ಸ್ ನ ಕೊಡ್ತಿದ್ದಾರೆ. EV ಮಾರ್ಕೆಟ್, ಟಾಟಾ ಮೋಟರ್ಸ್ ಇಂಡಿಯಾದ ಲಾರ್ಜೆಸ್ಟ್ EV ಪ್ಲೇಯರ್ ಆಗಿದೆ. ಮತ್ತೆ 50% ಗಿಂತ ಜಾಸ್ತಿ ಮಾರ್ಕೆಟ್ ಶೇರ್ ಹೋಲ್ಡ್ ಮಾಡಿದೆ ಅಂತಾನೆ ಹೇಳ್ಬೋದು. EV ಸೇಲ್ಸ್ ವರ್ಷದಿಂದ ವರ್ಷಕ್ಕೆ 15% ಜಾಸ್ತಿ ಆಗ್ತಿದೆ. ಟಾಟಾ ನೆಕ್ಸಾನ್ EV ತರ ಮಾಡೆಲ್ಸ್ ಗಳಿಗೆ ಡಿಮ್ಯಾಂಡ್ ಕೂಡ ಜಾಸ್ತಿ ಇದೆ. ಆದ್ರೆ ಫೇಮ್ ಟು ಸಬ್ಸಿಡೀಸ್ ನ ನಿಲ್ಲಿಸಿದ ಮೇಲೆ ಫ್ಲೀಟ್ EV ಗ್ರೋತ್ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ. ಕಂಪನಿ EV ಇನ್ಫ್ರಾಸ್ಟ್ರಕ್ಚರ್ ನ ಜಾಸ್ತಿ ಮಾಡೋಕೆ ಟ್ರೈ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಇಂಡಿಯಾದಲ್ಲಿ 18,000 ಚಾರ್ಜರ್ಸ್ ನ ಇನ್ಸ್ಟಾಲ್ ಕೂಡ ಮಾಡ್ತಿದ್ದಾರೆ. ಚಂದ್ರ ಹೇಳೋ ಪ್ರಕಾರ ಟಾಟಾ ಪವರ್ ಮತ್ತೆ ಬೇರೆ ಪ್ರೊವೈಡರ್ಸ್ ಜೊತೆ ಪಾರ್ಟ್ನರ್ ಆಗಿ ಚಾರ್ಜಿಂಗ್ ನೆಟ್ವರ್ಕ್ ನ ಜಾಸ್ತಿ ಮಾಡ್ತಿದ್ದಾರೆ. ಒಂದ್ ಕಡೆ ಚಾರ್ಜಿಂಗ್ ಸಿಗೋದು, EV ಅಡಾಪ್ಟೇಷನ್ ನ ಜಾಸ್ತಿ ಮಾಡೋದು ಸಹ ತುಂಬಾನೇ ಮುಖ್ಯ ಅಂತ ಇವ್ರು ಹೇಳ್ತಿರೋದು. How do you see the overall EV charging network expansion in India? Is the lack of this the main reason for lower EV demand, given that the pricing is not as high for EVs as versus ICE, the differential is not great? Will government subsidies for setting up the charging infra help expedite the network expansion? What's your sense? I think, charging network expansion in India is, there are three parties who are really working on this. One is the OEMs themselves. The other are the oil marketing companies who have subsidy from the government already for the last 2 years, I would say, to build a charging infra of nearly 22,000. And the third are the, smaller startups like charge point operators and all. ಟ್ರಕ್ಸ್ ಮತ್ತೆ ಟೆಂಪೋಸ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತ ನೋಡೋಣ. ನೋಡಿ, ಟಾಟಾನ ಕಮರ್ಷಿಯಲ್ ವೆಹಿಕಲ್ CV ಅಂತ ಏನ್ ಹೇಳ್ತೀವಿ, ಈ ಸೆಗ್ಮೆಂಟ್ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಹೆವಿ ವೆಹಿಕಲ್ಸ್ ಇನ್ನೂ ಕೂಡ ಕಷ್ಟಪಡ್ತಿದೆ ಅಂತ ಹೇಳ್ಬೋದು. ಬಸ್ಸಸ್ ಮತ್ತೆ LCVs ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ. ಯಾಕೆ ಅಂತಂದ್ರೆ ಸರ್ಕಾರ ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತೆ ಫ್ಲೀಟ್ ಮಾಡರ್ನೈಸೇಷನ್ಗೆ ಜಾಸ್ತಿ ಖರ್ಚು ಮಾಡ್ತಿದೆ ಅಂತಾನೆ ಹೇಳ್ಬೋದು. The utilization has started growing in all the segments on a quarter-on-quarter basis. Especially towards the end of November, there has been a good growth in utilization. ಟಾಟಾ ಮೋಟರ್ಸ್ ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತಹ ಗಿರೀಶ್ ವಾಗ್ ಹೇಳೋ ಪ್ರಕಾರ ನವೆಂಬರ್ ನಲ್ಲಿ ಯುಟಿಲೈಸೇಷನ್ ರೇಟ್ಸ್ ಮತ್ತೆ ಫ್ರೈಟ್ ರೇಟ್ಸ್ ಕೂಡ ಜಾಸ್ತಿ ಆಗಿದೆ. Q4 ಕಮರ್ಷಿಯಲ್ ವೆಹಿಕಲ್ಸ್ ಗೆ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತಿದ್ದಾರೆ. ಮತ್ತೆ ಗವರ್ನಮೆಂಟ್ ಪ್ರಾಜೆಕ್ಟ್ ಇಂದನೂ ಕೂಡ ರಿಕವರಿ ಆಗ್ಬೋದು ಅಂತ ಇವ್ರು ಹೇಳ್ತಿರೋದು. ಶಾರ್ಟ್ ಆಗಿ ಹೇಳಬೇಕು ಅಂತಂದ್ರೆ ಟಾಟಾ ಮೋಟರ್ಸ್ ನ ಎಲ್ಲಾ ಬಿಸ್ನೆಸ್ ಸೆಗ್ಮೆಂಟ್ಸ್ ನಲ್ಲಿ ಖಂಡಿತವಾಗ್ಲೂ ಗ್ರೋತ್ ಇದೆ. ಆದ್ರೆ ಅವ್ರಿಗೆ ಕಾಸ್ಟ್ ಪ್ರೆಷರ್ಸ್ ತೊಂದರೆ ಕೊಡ್ತಿದೆ ಅಂತಾನೆ ಹೇಳ್ಬೋದು. ಇದು ಇವತ್ತಿನ ಸ್ಟೋರೀಸ್. ಹಾಗೇನೆ ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಡ್ ಬರೋಣ. ನಂಬರ್ 1, ಇಂಡಿಯನ್ ಗವರ್ನಮೆಂಟ್ 34,300 ಕೋಟಿ ರೂಪಾಯಿನ ಖರ್ಚು ಮಾಡಿ ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ಸ್ ನ ಶುರು ಮಾಡ್ತಿದೆ. ಇಂಡಸ್ಟ್ರಿಯಲ್ ಎಕ್ಸ್ಪಾನ್ಷನ್ಸ್ ಗೆ ಬೇಕಾಗಿರೋ ಮಿನರಲ್ಸ್ ನ ತಗೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅದರಲ್ಲಿ 16,300 ಕೋಟಿ ಗವರ್ನಮೆಂಟ್ ಫಂಡಿಂಗ್ ಗೆ, ಅಂದ್ರೆ 2,600 ಕೋಟಿ ಬಜೆಟರಿ ಸಪೋರ್ಟ್ ಕೂಡ ಸೇರತ್ತೆ. ಹಾಗೇನೆ 18,000 ಕೋಟಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ PSUs ಅಂತ ಏನ್ ಹೇಳ್ತೀವಿ ಇದರಿಂದ ಬರುತ್ತೆ. ಇನ್ನೊಂದ್ ಕಡೆ 2030 ಹಾಗೂ 31ನೇ ಈ ಫೈನಾನ್ಷಿಯಲ್ ಇಯರ್ ಒಳಗಡೆ ಏನಿಲ್ಲ ಅಂದ್ರೂ ಕೂಡ 1,200 ಎಕ್ಸ್ಪ್ಲೋರೇಷನ್ ಪ್ರಾಜೆಕ್ಟ್ಸ್ ಮತ್ತೆ 100 ಮಿನರಲ್ ಬ್ಲಾಕ್ಸ್ ನ ಆಕ್ಷನ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ನಂಬರ್ 2, ಗವರ್ನಮೆಂಟ್ ಹೆವಿ ಮೊಲಾಸಿಸ್ ಎಥನಾಲ್ ನ ಈ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಅಂದ್ರೆ ಖರೀದಿ ಬೆಲೆ ಏನಿದೆ ಅಲ್ವಾ, ಇದನ್ನ 3% ಜಾಸ್ತಿ ಮಾಡಿ 2024 ಹಾಗೂ 25ನೇ ಸಪ್ಲೈ ಇಯರ್ಗೆ 57.97 ರೂಪಾಯಿ ಪ್ರತಿ ಲೀಟರ್ಗೆ ನಿಗದಿ ಮಾಡ್ತಿದೆ. ಈ ಹೆವಿ ಮೊಲಾಸಿಸ್ ಏನಿಲ್ಲ ಅಂದ್ರೂ ಕೂಡ 60.73 ರೂಪಾಯಿ ಪ್ರತಿ ಲೀಟರ್ಗೆ ಇರುತ್ತೆ. ಮತ್ತೆ ಶುಗರ್ ಕೇನ್ ಜ್ಯೂಸ್ ಬೇಸ್ಡ್ ಇಥನಾಲ್ಗೂ ಕೂಡ 65.61 ರೂಪಾಯಿ ಪ್ರತಿ ಲೀಟರ್ಗೂ ಕೂಡ ಇರುತ್ತೆ. ಬೆಲೆನ ಚೇಂಜ್ ಮಾಡ್ತಿಲ್ಲ, ಆದ್ರೆ ಇಂಡಿಯಾದಲ್ಲಿ ಎಥನಾಲ್ ಬ್ಲೆಂಡಿಂಗ್ ಏನಿದೆ ಗೊತ್ತಾ, ಇದು ಜಾಸ್ತಿ ಆಗ್ತಿದೆ. ಒಂದು ಕಡೆ 2013 ಹಾಗೂ 14 ರಲ್ಲಿ 38 ಕೋಟಿ ಲೀಟರ್ ಇತ್ತು. ಈಗ 2023 ಹಾಗೂ 24 ರಲ್ಲಿ 707 ಕೋಟಿ ಲೀಟರ್ ಆಗಿದೆ. ಅಂದ್ರೆ ಆವರೇಜ್ ಬ್ಲೆಂಡಿಂಗ್ ರೇಟ್ 14.60% ಇದೆ.
ನಂಬರ್ 3, ಇಂಡಿಯಾದ ಅನ್ಇನ್ಕಾರ್ಪೊರೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ 2010 ಹಾಗೂ 11ಕ್ಕಿಂತ ಕಮ್ಮಿ ಜನರಿಗೆ ಕೆಲಸ ಸಿಗ್ತದೆ. ಅಂದರೆ 17.2 ಮಿಲಿಯನ್ ಇಂದ 20.14 ಮಿಲಿಯನ್ ಎಸ್ಟಾಬ್ಲಿಷ್ಮೆಂಟ್ಸ್ ಇಂದ ಜಾಸ್ತಿ ಆದ್ರೂ ಕೂಡ ವರ್ಕ್ ಫೋರ್ಸ್ನ ನಾವು ನೋಡಿದಾಗ 2010 ಹಾಗೂ 11ರಲ್ಲಿ 34.9 ಮಿಲಿಯನ್ ಇತ್ತು. ಈಗ 2023 ಹಾಗೂ 24ನಲ್ಲಿ 33.7 ಮಿಲಿಯನ್ಗೆ ಇಳಿದೋಗಿದೆ. ಅಂದ್ರೆ ಡಿಮಾನಿಟೈಸೇಷನ್, GST ಇಂಟ್ರೊಡಕ್ಷನ್ ಮತ್ತೆ ಪ್ಯಾಂಡಮಿಕ್ ಆದ್ಮೇಲೆ ಈ ತರ ಆಗಿದೆ ಅಂತ ಎಲ್ಲರೂ ಕೂಡ ಹೇಳ್ತಿರೋದು. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನಿಮ್ಮೆಲ್ಲರಿಗೂ ಸಹ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.